ಪ್ರೈಸ್ ಲಾರ್ಡ್. ಪ್ರೀತಿಯ ದೇವರ ಜನರೇ, ದೇವರು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರು ಈ ಉದಯ ಕಾಲದಲ್ಲಿ ನಮ್ಮನ್ನು ಸಹಾಯ ಮಾಡಿದ್ದಾರೆ. ಹೇಗೆ ಸಹಾಯ ಮಾಡಿದರೆ ಗೊತ್ತಾ? ಆತನು, ದೇವರ ವಾಕ್ಯ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ನೀನು ನನ್ನನ್ನು ಕಾಯುವುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದೇನೆಂಬುದಾಗಿ ದೇವರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಪ್ರೀತಿಯ ದೇವರ ಜನರೇ, ನಾವು ನಮ್ಮಷ್ಟಕ್ಕೆ ನಾವು ಎದ್ದಿಲ್ಲ. ದೇವರು ವಾಕ್ಯ ಹೇಳುತ್ತದೆ, ನೀನು ನಮ್ಮನ್ನು ಕಾಪಾಡೋದ್ರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡಿನೆಂಬುದಾಗಿ ದೇವರ ವಚನ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಬರೆಯಲ್ಪಟ್ಟಿದೆ. ನಾವು ಯಾವಾಗಲೂ ದೇವರನ್ನು ನೆನಪು ಮಾಡಬೇಕು. ಹಲ್ಲೆಲೂಯ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೆನೆಸಬೇಕು. ಹಲ್ಲೆಲೂಯ. ದೇವರ ವಚನ ಹೇಳುತ್ತದಲ್ಲ, ಇಸ್ರಾಯೇಲನ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ನಿನ್ನನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಕಾಯುವ ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ನಿನ್ನನ್ನು ಕಾಯುವ ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನನ್ನು ಬಿಟ್ಟು ಕದಲುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನಿನ್ನನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನೀನು ಆತನಿಗೆ ಬಹು ಅಮೂಲ್ಯನಾಗಿದ್ದೀಯ. ನೀನು ಆತನಿಗೆ, ದೇವರ ಮಗನೇ ನೀನು ಹೆದರಬೇಡ, ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ಕಾಪಾಡುವುದರಿಂದ ನೀನು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದೆಯಾ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಶರೀರ ಬಲದಿಂದಲ್ಲ, ನಾವು ಕ್ರಿಸ್ತನ ಬಲದಿಂದ ನಾವು ಮಲಗಿಕೊಂಡು ನಿದ್ರೆ ಮಾಡಿ ಎಚ್ಚರಗೊಂಡಿದ್ದೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ಇಲ್ಲಿ ಬನ್ನಿ, ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ನೀನು ಅಧಿಕಾರದಿಂದ ಮಾತಾಡಬೇಕು. ಹಲ್ಲೆಲೂಯ. ನೀನು ಮಾತಾಡುವುದು ಪ್ರತಿಯೊಂದು ಅಧಿಕಾರದಿಂದ ಮಾತಾಡಬೇಕು. ದೇವರ ವಚನವನ್ನು ಓದಿಕೊಳ್ಳೋಣ ಬನ್ನಿ. ಹಲ್ಲೆಲೂಯ. ನೀನು ಭಯಪಡದೆ ಮಾತಾಡಬೇಕು. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ನೋಡೋಣ. ಹಲ್ಲೆಲೂಯ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸೋದಕ್ಕೂ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಹಲ್ಲೆಲೂಯ. ದೇವರು ನಿನ್ನನ್ನು ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ದೇವರು ನಿನ್ನನ್ನು ಅಧಿಕಾರ ಕೊಟ್ಟಿದ್ದಾರೆ. ಏನು ಅಧಿಕಾರ ಕೊಟ್ಟಿದ್ದಾರೆ ಅಂದರೆ, ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವ ಅಧಿಕಾರ ನಿನ್ನಲ್ಲಿ ಇದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೆವ್ವಗಳು ಬಿಡಿಸುವ ಅಧಿಕಾರ ನಿನ್ನಲ್ಲಿದೆ. ಆ ಅಧಿಕಾರದಿಂದ ನೀನೇನು ಮಾಡಬೇಕು ಗೊತ್ತಾ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ದೆವ್ವಗಳನ್ನು ಬಿಟ್ಟು ಹೋಗುವ ಅಧಿಕಾರ ನಿನ್ನಲ್ಲಿದೆ. ನೀನು ಆ ಅಧಿಕಾರ ಉಪಯೋಗ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಹೇಳಿರುವುದು ಏನು ಗೊತ್ತಾ? ನನಗಿಂತ ಹೆಚ್ಚಾಗಿ ನೀನು ಮಾಡುತ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಲೋಕದವನು ನೋಡಬೇಡ. ಲೋಕದವನು ಸ್ವಲ್ಪ ನೀನು ಆತನಕ್ಕಿಂತ ಮೇಲೆ ಹೋಗುತ್ತಾ ಇದ್ದಿದ್ರೆ ಆತನೇ ನಿನ್ನನ್ನು ಕಾಲಿಡಿದು ಕೆಳಗೆಳಿತಾನೆ. ಆದರೆ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ನನಗಿಂತ ಹೆಚ್ಚಾಗಿ ನೀನು ಮಾಡ್ತೀಯಾ ಎಂಬುದಾಗಿ. ನಿನಗೆ ದೇವರ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ.
ನೀನು ಪ್ರಾರ್ಥನೆ ಮಾಡಬೇಕು. ಎಲ್ಲ ಥರದ ಬ್ಯಾನಿಗಳನ್ನು ವಾಸಿಯಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡುವ ಅಧಿಕಾರ ನಿನಗೆ ಕೊಟ್ಟಿದ್ದಾನೆ. ನೀನು ಹೋಗಿ ಡಾಕ್ಟರ್ ಮುಂದೆ ಕೈ ಚಾಚಬಾರದು. ನಿನ್ನ ರೋಗ ನಿನಗೆ ಗುಣವಾಗುತ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಆ ರೋಗ ವಾಸಿಯಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ, ನನಗೆ ಯಾರು ದಿಕ್ಕಿಲ್ಲ, ನನ್ನನ್ನು ಕಾಪಾಡಿರಿ ಎಂಬುದಾಗಿ ನೀನು ಮನುಷ್ಯನ ಮುಂದೆ ಕೈ ಚಾಚಬೇಡ, ನೀನು ದೇವರ ಮುಂದೆ ಕೈ ಚಾಚು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಒಳಗಿರುವ ರೋಗವು ವಾಸಿ ಆಗುತ್ತದೆ, ನನಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ, ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆಂದು ಪ್ರಾರ್ಥನೆ ಮಾಡು. ಯೇಸು ಆ ರೋಗ ಬಿಟ್ಟು ಹೋಗೋದಕ್ಕಾಗಿ ದೇವರು ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ದೇವರು ಸಹಾಯ ಮಾಡುತ್ತಾರೆ. ಆ ಅಧಿಕಾರ ಯೇಸುವಿನಿಂದ ಬಂದಿರೋದು, ದೇವರಿಂದ ಬಂದಿರೋದು, ಮನುಷ್ಯನಿಂದ ಬಂದಿದ್ದ ಅಲ್ಲ. ನೀನು ಒಂದು ಅಧಿಕಾರಿಯಾಗಿದೀಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಅಧಿಕಾರಿಯಾಗಿದೀಯಾ. ಹಲ್ಲೆಲೂಯಾ. ನಿನ್ನ ಪಕ್ಕದವರನ್ನು ರೋಗ ಬಂದರೆ ನೀನು ಮನೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡು, ಪರಿಶುದ್ಧ ಆತ್ಮನೇ ಅವರ ರೋಗ ವಾಸಿ ಮಾಡು ದೇವರೇ, ಅವರ ರೋಗ ವಾಸಿ ಆಗಲಿ ಯೇಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡು. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅವರ ರೋಗ ವಾಸಿಯಾಗುತ್ತದೆ. ಹಲ್ಲೆಲೂಯಾ. ಆ ಅಧಿಕಾರ ನಿನಗಿದೆ. ಹಲ್ಲೆಲೂಯಾ. ಆ ಅಧಿಕಾರ ಮರ್ತೋಗಬೇಡ. ನಿನಗೆ ವಾಕ್ಯ ತಿಳಿಸುತ್ತಾ ಇದೆ, ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವುದಕ್ಕಾಗಿ ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ದೆವ್ವಗಳನ್ನು ಬಿಡಿಸುವ ಅಧಿಕಾರ ನಿನಗೆ ದೇವರು ಕೊಟ್ಟಿದ್ದಾನೆ. ನಿನ್ನ ನೆರೆಹೊರೆಯಲ್ಲಿ ಆಗಲಿ, ನಿನ್ನ ಬಂಧು ಬಳಗದಲ್ಲಿ ಆಗಲಿ, ನಿನ್ನ ಕುಟುಂಬದಲ್ಲಿ ಆಗಲಿ, ಯಾರಿಗಾದರೂ ಅವರ ಶರೀರ ಮೇಲೆ ದೆವ್ವು ಬಂದರೆ ಅವರಿಗಾಗಿ ನೀನು ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ ಅವರು ಸ್ವಸ್ಥವಾಗುತ್ತಾರೆ. ಆ ದೆವ್ವು ಅವರಿಗೆ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆ ಅಧಿಕಾರ ನಿನ್ನ ಕೈಯಲ್ಲಿದೆ. ಹಲ್ಲೆಲೂಯಾ. ನೀನು ಆ ಅಧಿಕಾರ ತಗೊಂಡು ಹೋಗಿ ಆ ದೆವ್ವು ಹಿಡಿದಿರುವ ಪ್ರತಿಯೊಂದು ಮನುಷ್ಯನ ಮೇಲೆ ಕೈ ಚಾಚಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ರೋಗಗಳ ಮೇಲೆ ಕೈ ಚಾಚಿ ಪ್ರಾರ್ಥನೆ ಮಾಡು, ಆ ರೋಗ ವಾಸಿಯಾಗುತ್ತದೆ. ನಿನ್ನ ಕೈಯಲ್ಲಿ ದೇವರ ಅಧಿಕಾರವಿದೆ. ನೀನು ಅಧಿಕಾರ ಉಳ್ಳುವ ಮನುಷ್ಯನು, ನೀನು ಸಾಧಾರಣವಾದ ಮನುಷ್ಯನಲ್ಲ. ಏಳು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಅವರಿಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಹಾಸ್ಪಿಟಲ್ಗಳಲ್ಲಿ ರೋಗಿಗಳಿದ್ದಾರೆ, ಅನೇಕ ಥರದ ರೋಗಿಗಳಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಹೇಳುತ್ತಾ ಇದ್ದಾನೆ, ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡುತ್ತೇನೆಂದು. ಹಲ್ಲೆಲೂಯಾ. ಅವರಿಗೆ ಇಲ್ಲಿ ದೇವರು ಹೇಳುತ್ತಾನೆ, ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡುತ್ತೇನೆಂಬುದಾಗಿ. ಪ್ರೈಸ್ ದ ಲಾರ್ಡ್. ಈ ಶರೀರದಲ್ಲಿರುವಂಥ ಯಾವ ಕಾಯಿಲೆಗಳಿದ್ದರೂ ಯೇಸು ಅವು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಬಿಡುಗಡೆ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಆ ಶಕ್ತಿ ನಿನಗೆ ಕೊಟ್ಟಿದ್ದಾರೆ. ನೀನು ಹಾಸ್ಪಿಟಲ್ಗಳ ಮೇಲೆ ಕೈ ಚಾಚಿ ಪ್ರಾರ್ಥನೆ ಮಾಡು, ಅಲ್ಲಿರುವ ಎಲ್ಲ ರೋಗಿಗಳನ್ನು ವಾಸಿ ಆಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿರುವ ಎಲ್ಲ ಥರದ ರೋಗಗಳನ್ನು ವಾಸಿ ಮಾಡುತ್ತಾರೆ. ಲೋಕದಲ್ಲಿ ಒಂದೊಂದು ಪಾರ್ಟ್ಸ್ಗಳಿಗೆ ಒಂದೊಂದು ರೋಗಿ ಇದ್ದಿರ್ಬೋದು.
ಕಾಲಿಗೊಬ್ಬನಿದ್ದಾನೆ, ಕೈಗೊಬ್ಬನಿದ್ದಾನೆ, ಶರೀರಕ್ಕೊಬ್ಬನಿದ್ದಾನೆ, ತಲೆಗೊಬ್ಬನಿದ್ದಾನೆ. ಆದರೆ ನನ್ನ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡುವನು. ಹಲ್ಲೆಲೂಯ. ಎಲ್ಲ ಥರದ ಬ್ಯಾನಿ ವಾಸಿ ಮಾಡುವ ದೇವರು ಒಬ್ಬನಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನಾಗಿದೆ. ಪ್ರೈಸ್ ದಿ ಲಾರ್ಡ್. ಆತನ ಹೆಸರು ಯೇಸು ಕ್ರಿಸ್ತನಾಗಿದೆ. ಹಲ್ಲೆಲೂಯ. ಆ ಯೇಸು ಕ್ರಿಸ್ತನೆಂಬ ನಾಮ ನೀನು ಉಪಯೋಗ ಮಾಡುವಾಗ ಬೆಡ್ಡಲ್ಲಿ ಮಲಗಿರುವ ರೋಗಿ ಎದ್ದು ಬಂದು ನಿನ್ನ ಮುಂದೆ ನಿಲ್ಲುತ್ತಾನೆ. ಹಲ್ಲೆಲೂಯ. ಅವನು ನಿನ್ನ ಮುಂದೆ ನಿಂತು ಸಾಕ್ಷಿಗಳನ್ನು ಹೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಬಲ ಇದೆ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆ ನಾಮದಲ್ಲಿ ಎಲ್ಲ ಬ್ಯಾನಿಗಳನ್ನು ವಾಸಿಯಾಗುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಸ್ಪಿಟಲಲ್ಲೂ ಒಂದೊಂದು ಪೇಷೆಂಟ್ಗಳಿಗೆ ಒಂದೊಂದು ವಾರ್ಡ್ ಇದೆ, ಒಂದೊಂದು ಪೇಷೆಂಟ್ಗಳಿಗೆ ಒಂದೊಂದು ಡಾಕ್ಟರ್ ಬರುತ್ತಾನೆ. ಒಬ್ಬನೇ ಒಬ್ಬ ಡಾಕ್ಟರ್ ಆಗಿರುವ ಆತನು ಎಲ್ಲ ಬ್ಯಾನಿಗಳನ್ನು ವಾಸಿ ಮಾಡುತ್ತಾನೆ. ಹಲ್ಲೆಲೂಯ. ಎಲ್ಲ ರೋಗವನ್ನು ವಾಸಿ ಮಾಡುತ್ತಾನೆ. ಅವನಿಗೆ ಆ ರೋಗ ಎಷ್ಟೇ ವರ್ಷದಿಂದಿದ್ದರೂ ಚಿಂತೆ ಮಾಡಬೇಡ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು, ಆ ರೋಗ ಅವನ ಶರೀರದಿಂದ ಬಿಟ್ಟು ಹೋಗುತ್ತದೆ. ರೋಗ ಎಂಬುದು ಒಂದು ದುಷ್ಟ ಆತ್ಮ, ರೋಗ ಎಂಬುದು ಒಂದು ದುಷ್ಟ ಆತ್ಮ ಇದೆ. ಆ ಆತ್ಮ ಬಿಟ್ಟು ಹೋಗಿದರೆ ಅವನಿಗೆ ಗುಣವಾಗುತ್ತದೆ. ಹಲ್ಲೆಲೂಯ. ಆ ಆತ್ಮ ಬಿಟ್ಟು ಹೋಗಿದ ಮೇಲೆ ಅವನಿಗೆ ಗುಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ಆತ್ಮ ಬಿಟ್ಟು ಹೋಗಿದ ಮೇಲೆ ಅವನಿಗೆ ಸೌಖ್ಯವಾಗುತ್ತದೆ. ಅವನು ಎಲ್ಲರ ಥರ ಚೆನ್ನಾಗಿರ್ತಾನೆ, ದೇವರನ್ನು ಕೊಂಡಾಡುವನಾಗಿರ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ದೇವರನ್ನು ಕೊಂಡಾಡುವನಾಗಿರ್ತಾನೆ. ಆತನಿಗೆ ನಿನ್ನ ಪ್ರಾರ್ಥನೆ ಅಗತ್ಯವಿದೆ. ನೀನು ಎದ್ದು ಅವನಿಗಾಗಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ನೀನು ಎದ್ದು ಪ್ರಾರ್ಥನೆ ಮಾಡುವಾಗಲೇ ಯೇಸು ಅವನನ್ನು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನೀನು ಹೇಳದೇ ಇದ್ದರೆ ದೇವರು ಮತ್ತೊಬ್ಬನನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಅವನಿಗಿರುವ ಯಾವ ರೋಗವಾಗಿದ್ರು, ಅವನಿಗಿರುವ ಯಾವ ಬ್ಯಾನಿಯಾಗಿದ್ರು, ಅವನಿಗಿರುವ ಎಷ್ಟೇ ಘೋರವಾದ ರೋಗವಾಗಿದ್ರು, ಯೇಸು ಕ್ರಿಸ್ತನ ನಾಮದಲ್ಲಿ ಅವನಿಗೆ ಬಿಡುಗಡೆವಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆವಾಗುತ್ತದೆ. ಅವನಿಗೆ ಬಿಡುಗಡೆವಾದರೆ ಅವನು ಮಾತ್ರ ಕೊಂಡಾಡೋದಿಲ್ಲ, ಇಡೀ ಅವನ ಕುಟುಂಬನೇ ಕೊಂಡಾಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮದಲ್ಲಿ ಎಲ್ಲವೂ ಆಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಆಗುತ್ತದೆ. ಆತನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಈ ಲೋಕದಲ್ಲಿ ಒಂದು ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲವೂ ಆಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವೂ ಆಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಪರಿಶುದ್ಧನು, ಯೇಸು ಪರಿಶುದ್ಧನು. ಆತನ ವಾಕ್ಯ ಪರಿಶುದ್ಧವಾದ ವಾಕ್ಯ. ನೀನು ವಾಕ್ಯವನ್ನು ತೆಗೆದು ಹೇಳಬೇಕು, ಪರಿಶುದ್ಧ ಆತ್ಮನೇ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಥರದ ಬ್ಯಾನಿಗಳನ್ನು ವಾಸಿ ಮಾಡುತ್ತೇನೆಂದು. ಈ ವ್ಯಕ್ತಿಯನ್ನು ನೀನು ವಾಸಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಈ ಮಗನನ್ನು ನೀನು ಬ್ಯಾನಿಯಿಂದ ಬಿಡುಗಡೆ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೆಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ಅವನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮವನ್ನಿಟ್ಟು ಪ್ರಾರ್ಥನೆ ಮಾಡುತ್ತದೆ. ಪ್ರಾರ್ಥನೆ ಮಾಡುವುದಾದರೆ ಅವನ ಕಣ್ಣೀರುಗಳನ್ನು ದೇವರು ಒರೆಸುತ್ತಾನೆ. ಹಲ್ಲೆಲೂಯ. ನಿನ್ನ ಪ್ರಾರ್ಥನೆ ದೇವರು ಕೇಳುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಒಳಗೆ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಒಳಗೆ ಇದ್ದಾನೆ. ಹಲ್ಲೆಲೂಯ. ಯಾಕಂದರೆ ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಹೃದಯವು ದೇವರ ಆಲಯವಾಗಿದೆ. ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿದ್ದಾನೆ.
ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿದ್ದಾನೆ. ಆತನು ನಿನಗೆ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡು. ಎಡಬಿಡದೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಆ ವ್ಯಕ್ತಿಯನ್ನು ರೋಗದಿಂದ ಬಿಡುಗಡೆ ತರುತ್ತಾರೆ, ರೋಗದಿಂದ ಹೊರಗಡೆ ತರುತ್ತಾರೆ. ಮಾರ್ತಾ ಮರಿಯಳು ಅಳುವಾಗ ಯೇಸು ಕ್ರಿಸ್ತನು ಸಹ ಹತ್ತಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಆತನಿಗೆ ಎಡಬಿಡದೆ ಅವರು ಅಳುತ್ತಾ ಇದ್ದಿದ್ರು. ನೀನು ಇಲ್ಲೇ ಇರುವುದಾಗಿದ್ರೆ ನನ್ನ ತಮ್ಮನು ಸಾಯ್ತಾ ಇದ್ದಿದ್ದಿಲ್ಲ, ನೀನು ಇಲ್ಲೇ ಇರುವುದಾದರೆ ನನ್ನ ತಮ್ಮನು ಸಾಯ್ತಾ ಇದ್ದಿದ್ದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ಯಾವುದಾದರೂ ನಿಮ್ಮಿಂದ ಕಳೆದೋಗಿದರೆ ಭಯಪಡಬೇಡ, ಯೇಸು ನಿನಗೆ ಹಿಂತಿರುಗಿ ಕೊಡುತ್ತಾನೆ. ಮಾರ್ತಾ ಮರಿಯಳು ತಮ್ಮನು ಸತ್ತೋಗಿದನು. ಹಲ್ಲೆಲೂಯಾ. ಮಾರ್ತಾ ಮರಿಯಳು ತಮ್ಮ ಸತ್ತೋಗಿದನು. ಮತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಜೀವವಾಗಿ ಬಂದಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸರ್ವಶಕ್ತನು. ಮಾರ್ತಾ ಮರಿಯಳಿಗೆ ದೇವರು ಧೈರ್ಯ ಕೊಡ್ತಾ ಇದ್ದಿದ್ದಾನೆ. ಮಾರ್ತಾ ಮರಿಯಳಿಗೆ ಏನು ಹೇಳ್ತಾ ಇದ್ದಿದ್ದಾನೆ? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ರೋಗದಲ್ಲಿರುವಂಥ ವ್ಯಕ್ತಿಗೆ ಹೋಗಿ ಮಾತಾಡು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯೇಸು ರೋಗದಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ. ಯೇಸು ನಿನ್ನ ಬೆಡ್ಡಿನ ಪಕ್ಕದಲ್ಲೇ ನಿಂತಿದ್ದಾರೆ. ಆತನು ನಿನಗೆ ರೋಗದಿಂದ ವಾಸಿ ಮಾಡ್ತಾರೆ ಎಂದು ಹೇಳು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೀನು ಹೇಳುವಾಗ ಅವನಿಗೆ ಬಲ ಬರುತ್ತದೆ, ಅವನ ಕಾಲಲ್ಲಿ ಬಲ ಬರುತ್ತದೆ, ಅವನ ಶರೀರಕ್ಕೆ ಬಲ ಬರುತ್ತದೆ. ಆ ಬಲವೇ ಯೇಸುವಿನ ಬಲವಾಗಿರುತ್ತದೆ. ಹಲ್ಲೆಲೂಯಾ. ನೀನು ಯೇಸುವಿನ ನಾಮ ಉಪಯೋಗಿಸಿ ನೋಡು. ರೋಗಿಯ ಮುಂದೆ ಉಪಯೋಗಿಸು. ಯೇಸುವಿನ ನಾಮದಿಂದ ಅವನ ರೋಗ ವಾಸಿಯಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಅವನ ರೋಗ ವಾಸಿಯಾಗುತ್ತದೆ. ಹಲ್ಲೆಲೂಯಾ. ಮಾರ್ತಾ ಮರಿಯಾಗೆ ದೇವರು ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಆ ಲಾಜಾರು ಎದ್ದು ಬಂದಿದ ಮೇಲೆ ಅವರು ಕುಟುಂಬದವರು ಮಾತ್ರ ನಂಬಲಿಲ್ಲ, ಆ ಊರಲ್ಲಿರುವ ಅನೇಕರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಅನೇಕರು ಆತನ ಮೇಲೆ ನಂಬಿಕೆ ಇಟ್ಟರು. ಹಲ್ಲೆಲೂಯಾ. ಆತನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿರುವರು ಅನೇಕರು ಅವರ ಕುಟುಂಬದಲ್ಲಿ, ಆ ಊರಲ್ಲಿ ಅನೇಕರು ಆತನಿಗೆ ನಂಬೋರಾದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಹಾಸ್ಪಿಟಲಿಂದ ಒಂದು ವ್ಯಕ್ತಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಕೇಳಿ ಆ ಒಂದು ವ್ಯಕ್ತಿ ಎದ್ದು ಬರುವುದಾದರೆ ಅವನ ಸುತ್ತಮುತ್ತ ಮಲಗಿರುವ ಪ್ರತಿಯೊಬ್ಬರು ದೇವರ ಮೇಲೆ ನಂಬಿಕೆ ಇಡುತ್ತಾರೆ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇದ್ದಿದ್ರು, ಅದು ಸುವಾಸನೆ ಬರ್ತಾ ಇದೆ, ಅದು ವಾಸನೆ ಬರ್ತಾ 4 ದಿವಸ ಆಯಿತು ಸಮಾಧಿಯಲ್ಲಿ ಇಟ್ಟು ಎಂಬುದಾಗಿ ಹೇಳ್ತಾ ಇದ್ರು. ಆದರೆ ಅಲ್ಲೂ ದೇವರು ಹೇಳ್ತಾನೆ, ನಂಬಿದರೆ ದೇವರ ಮಹಿಮೆ ಕಾಣುವಿ. ನಿನ್ನ ಶರೀರದಲ್ಲಿರುವ ರೋಗದಿಂದ ನಿನಗೆ ವಾಸನೆ ಬರ್ತಾ ಇದ್ದಿರಬಹುದು, ಆದರೆ ಆ ರೋಗ ವಾಸಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನಿಗೆ ಒಂದೇ ಒಂದು ಸೆಕೆಂಡ್ ಸಾಕು, ಆ ಗಾಯ ಮಾಯವಾಗಿ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಕುಷ್ಠ ರೋಗಿಯನ್ನು ನೋಡು, ಯೇಸು ಕ್ರಿಸ್ತನ ಆತನ ಕೈ ಹಿಡಿದಿದ್ರು, ಅದನ್ನೆಲ್ಲ ಆ ರೋಗವು ತಕ್ಷಣದಲ್ಲಿ ವಾಸಿಯಾಗಿತ್ತು. ನಿನ್ನ ರೋಗ ಸಹ ಯೇಸು ವಾಸಿ ಮಾಡ್ತಾರೆ. ನಿನ್ನ ರೋಗ ಎಷ್ಟೇ ವಾಸನೆ ಬಂದರೂ ಅದರಿಂದ ಬಿಡುಗಡೆ ಮಾಡುತ್ತಾರೆ ದೇವರು. ಒಂದು ಸೆಕೆಂಡಲ್ಲಿ ಆತನು ಒಂದು ಮಾತು ಹೇಳಿದರೆ ಸಾಕು, ಆ ರೋಗ ವಾಸಿಯಾಗುತ್ತದೆ. ನೀನು ಎಷ್ಟೇ ವರ್ಷದಿಂದ ಆ ಟ್ಯಾಬ್ಲೆಟ್ ಆ ರೋಗಕ್ಕಾಗಿ ನೀನು ಕುಡಿದು ಬಂದರೂ ಏನು ಬದಲಾವಣೆ ಕಾಣದೇ ಇದ್ದರು, ಒಂದೇ ಒಂದು ಸೆಕೆಂಡಲ್ಲಿ, ಒಂದೇ ಒಂದು ಮಾತಿನಲ್ಲಿ, ಯೇಸುವಿನ ಮಾತಿನಲ್ಲಿ ಬಲ ಇದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ. ಕುಷ್ಠರೋಗಿ ಬಂದು ಉಡುಪು ಮುಟ್ಟಿದಳು, ರೋಗ ತಕ್ಷಣವೇ ನಿಂತೋಗಿತ್ತೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೋಗ ತಕ್ಷಣವೇ ನಿಂತೋಗಿತ್ತೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಉಡುಪಿನಲ್ಲಿ ಶಕ್ತಿ ಇದೆ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆತನು ಧರಿಸುವ ಬಟ್ಟೆಯಲ್ಲಿ ಸಹ ಶಕ್ತಿ ಇತ್ತು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.
ದೇವರು ನಾಮದಲ್ಲಿ ಶಕ್ತಿ ಇದೆ. ಆ ನಾಮಕ್ಕೆ ನೀನು ಕರೆಯುವುದಾದರೆ ಯೇಸುವಿನ ನಾಮ ನಿನಗೆ ಬಿಡುಗಡೆ ಮಾಡುತ್ತದೆ. ಒಂದು ರೋಗ ಅಂತಲ್ಲಿ ಬರೆಯಲ್ಪಟ್ಟಿಲ್ಲ, ಎಲ್ಲ ಥರದ ರೋಗವು ಯೇಸುವಿನ ನಾಮದಲ್ಲಿ ಗುಣವಾಗುತ್ತದೆ ಎಂದು ಹೇಳಿರೋದು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು, ಆತನ ನಾಮದಲ್ಲಿ ಬೇಡಿಕೋ, ದೇವರು ನಿನ್ನನ್ನು ವಾಸಿ ಮಾಡುತ್ತಾರೆ, ದೇವರು ನಿನಗೆ ಗುಣಪಡಿಸುತ್ತಾರೆ. ನೀನು ಅನೇಕರನ್ನು ಪ್ರಾರ್ಥನೆ ಮಾಡು, ದೇವರು ನಿನಗೆ ಅನೇಕರಿಗೆ ಸಾಕ್ಷಿಯಾಗಿ ಇಡುತ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಾಲೆಲೂಯ. ಭಯಪಡಬೇಡಿರಿ, ದೇವರು ನಿಮ್ಮ ಪಕ್ಕದಲ್ಲಿ ಇದ್ದಾನೆ, ಆತನು ನಿಮಗೆ ನೆರಳಿನಂತಿದ್ದಾನೆ. ನೀನು ಎಂದೂ ಹೆದರಬೇಡ, ದೇವರೇ ನಿನಗೆ ಆಧಾರವಾಗಿದ್ದಾನೆ. ನೀನು ಮನುಷ್ಯರ ಕೈಗಳನ್ನು ನೋಡಬೇಡ, ಯೇಸು ಕ್ರಿಸ್ತನ ಕೈಗಳನ್ನು ನೋಡು, ಆತನು ನಿನಗೆ ಉದ್ಧಾರ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಆಮೇನ್.